ನಾ ಅನಿತಾ ಅಂತ ಸುಮಾರು ಒಂದು 8 ವರ್ಷದಿಂದ 8-9 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವಸ್ಥಾನ ತುಂಬ ಪುರಾತನವಾದದ್ದು. ಇಲ್ಲಿ ಒಂದೊಂದು ಕಲ್ಲುಗಳಲ್ಲೂ ಅದು ಸತ್ಯ ಅನ್ನೋದು ಮೈ ಒಂದು ರೋಮಾಂಚನಗೊಳಿಸುತ್ತೆ. ಆ ಭಗವಂತನ ಸನ್ನಿಧಾನದಲ್ಲಿ ಏನೇ ಕಷ್ಟ ಇದ್ರೂ ತೀರುತ್ತೆ ಅನ್ನೋದಕ್ಕೆ ಎಷ್ಟೋ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗ್ಬೇಕು ಒಂದೊಂದು ದೇವ್ರಿಗೂ ನೋಡಬೇಕು ಅಂತಂದ್ರೆ ಇಲ್ಲಿ ಬಂದರೆ ಎಲ್ಲ ದೇವ್ರುಗಳ್ನು ಒಟ್ಟಿಗೆ ನಾವು ಪೂಜೆ ಮಾಡೋಷ್ಟು ಒಂದು ನೆಮ್ಮದಿ ತೃಪ್ತಿ ನಮಗೆ ಇಲ್ಲಿ ಸಿಗತ್ತೆ. ನನ್ನ ಫ್ರೆಂಡ್ಸ್ ಸಜೆಷನ್ ಮೇಲೆ ನಾನು ಇಲ್ಲಿ ಬಂದು ಸುಮಾರು ಒಂದು 7-8 ವರ್ಷದಿಂದನೂ ಕಂಟಿನ್ಯೂಸ್ ಬರ್ತಾ ಇದ್ದೀನಿ. ನಂಗೆ ಏನೇ ಮನೇಲಿ ಸಣ್ಣ ಪುಟ್ಟ ತೊಂದರೆ ಆದ್ರೂ 9 ದಿವಸ ಕಂಟಿನ್ಯೂಸ್ ಈ ನಮ್ಮ ಅಪ್ಪಂಗೆ ಬಂದು ನಾವು ಪೂಜೆ ಸಲ್ಲಿಸ್ಕೊಂಡು ಹೋಗಿ 9ನೇ ದಿವಸ ಅಭಿಷೇಕ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅಮಾವಾಸ್ಯೆಯಲ್ಲಿ ಹೋಮ ಎಲ್ಲ ದುರ್ಗಾ ಪೂಜೆ ಎಲ್ಲ ಇರುತ್ತೆ. ಅಮಾವಾಸ್ಯೆಗೂ ಇಲ್ಲಿ ಪೂಜೆ ನಡೆಯುತ್ತೆ, ಹುಣ್ಣಿಮೆಗೂ ಪೂಜೆ ನಡೆಯುತ್ತೆ. ತುಂಬ ವಿಶೇಷವಾದಂಥ ದಿನಗಳಲ್ಲಿ ತುಂಬ ವಿಶೇಷವಾದಂಥ ಕಲ್ಯಾಣೋತ್ಸವ ಕೂಡ ನಡೀತಾ ಇರುತ್ತೆ. ಅನೇಕ ಕಾರ್ಯಕ್ರಮಗಳು ದಿನ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಇಲ್ಲಿರೋ ಜನಗಳು ಅಷ್ಟೇ ಭಕ್ತಾದಿಗಳು ದಿನಕ್ಕೂ ಹೆಚ್ಚುತ್ತಾ ಇದ್ದಾರೆ. ಅದರಿಂದ ನಾವು ಇದನ್ನು ಸತತವಾಗಿ ಮಂಗಳವಾರ ಮತ್ತು ಭಾನುವಾರ ಮತ್ತು ಈ ಥರ ಅಮಾವಾಸ್ಯೆ ಹುಣ್ಣಿಮೆಗೆ ತಪ್ಪದೆ ಇಲ್ಲಿ ಬರ್ತೀವಿ. ಮನೇಲಿ ಏನಾದರೂ ತೊಂದರೆ ಆಯಿತು ಅಂದರೆ ನಾವು ಸತತವಾಗಿ 9 ದಿನ ಕಂಟಿನ್ಯೂಸ್ ಆಗಿ ಬಂದು ಪೂಜೆ ಸಲ್ಲಿಸಿ ನಮ್ದು ಏನಿದೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಷ್ಟೇ ಸಂತೋಷವಾಗಿ ಭಗವಂತ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾನೆ. ಹಾಗೆ ಸುಮಾರು ಜನ ಫ್ರೆಂಡ್ಸುಗೂ ನಾವು ಸಜೆಸ್ಟ್ ಮಾಡಿದ್ದೀವಿ. ಅವರು ನನ್ನ ಕೊಲೀಗ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರುಗಳ್ಗೂ ಇದು ತುಂಬಾ ಯಶಸ್ಸು ಮತ್ತು ಅವ್ರ ಮನೇಲೂ ಅವ್ರ ಫ್ಯಾಮ್ಲಿಗಳಲ್ಲಿ ತುಂಬ ಒಳ್ಳೆಯದಾಗಿದೆ. ನಂಗೆ ತುಂಬ ಅವರು ಥ್ಯಾಂಕ್ಸ್ ಹೇಳಿದರು. ನಂಗೆಲ್ಲ ಥ್ಯಾಂಕ್ಸ್, ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕಮ್ಮ. ನಮಗೆ ಭಗವಂತ ದಾರಿ ಕೊಟ್ಟಿದ್ದಾನೆ, ಅದನ್ನು ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇದು ಮಾಡಿದೆ. ಸೊ ಹಾಗಾಗಿ ಇವತ್ತು ಯಾರೇ ಏನೇನು ನನಗೇನಾದರೂ ಹೇಳಿದರೆ ಇಂಥ ಒಂದು ದೇವಸ್ಥಾನ ಇದೆ ಅಂತ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಸ್ವಂತ ಅನುಭವದ ಪ್ರಕಾರ ಇಲ್ಲಿರೋ ಒಂದು ಮಹಿಮೆ ಹೇಳ್ಕೊಳಕ್ಕಾಗಲ್ಲ, ಅಮೋಘವಾದದ್ದು. ಇಷ್ಟು ಮಾತ್ರ ಹೇಳಬಲ್ಲೆ.